ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ವೆಡ್ಡಿಂಗ್ ಸೀಸನ್ ಇದೆ, ನನ್ನ ತಂಗಿ ಮದುವೆ ಇದೆ. ಸೊ ಎಲ್ಲ ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ಅಂತ ಪಾರ್ಲರಿಗೆ ಹೋಗಿದ್ದಾರೆ. ಬಟ್ ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಮನೇಲಿ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಪುಟ್ಟಾಗ ಕೂಡ ರೆಡಿ ಆಗಿದ್ದಾಳೆ, ಅವಳಿಗೂ ಫೇಶಿಯಲ್ ಮಾಡಬೇಕಂತೆ. ಸೊ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ, ಫ್ರೂಟ್ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾನು ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ಇಲ್ಲಿ ಮಿಲ್ಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಮಿಲ್ಕ್ ಇದೆ ನೋಡಿ. ಮಿಲ್ಕ್ 1 ಟೀ ಸ್ಪೂನ್ ಅಷ್ಟು ಮಿಲ್ಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ರಾ ಮಿಲ್ಕ್ ಬೆಸ್ಟ್, ಬಟ್ ರಾ ಮಿಲ್ಕ್ ನನ್ನ ಸ್ಕಿನ್ನಿಗೆ ಅದು ಅಷ್ಟು ಸೆಟ್ ಆಗಲ್ಲ. ನನಗೆ ಪಿಂಪಲ್ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು ರಾ ಮಿಲ್ಕ್ ಯೂಸ್ ಮಾಡಿದರೆ. ನಾನು 2 ಟೈಮ್ಸ್ ಯೂಸ್ ಮಾಡಿದ್ದೆ. ಸೊ ಆ ಪಿಂಪಲ್ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಕುದಿಸಿ ಆರಿಸಿರೋ ಹಾಲನ್ನು ತಗೊಂಡಿದ್ದೀನಿ. 1 ಸ್ಪೂನ್ 2 ಸ್ಪೂನ್ ಅಷ್ಟು. ಸೊ ಲೆಟ್ಸ್ ಬಿಗಿನ್. ನನ್ನ ಮಗಳು ನೋಡ್ತಾ ಇದ್ದಾಳೆ, ಮೇಬಿ ಹೇರ್ ಬ್ಯಾಂಡ್ ಅವಳದು. ಆ್ಯಕ್ಚುಲಿ ಇದ್ರ ಮೇಲೆ ಕಣ್ಣಾಗ್ತಾ ಇದ್ದಾಳೆ, ಅವಳಿಗೆ ಬೇಕು ಅನ್ಸತ್ತೆ, ಅದಕ್ಕೆ ಅದನ್ನೇ ನೋಡ್ತಾ ಇದ್ದಾಳೆ. ನಾನು ಈ ಹೇರ್ ಬ್ಯಾಂಡ್ ಇವಾಗ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡ್ಬೇಕು ಈ ಹೇರ್ ಬ್ಯಾಂಡ್. ಈ ಫೇಶಿಯಲ್ ಬುಟ್ಟಿ ಬಾದೆ ನೋಡಿ. ನನ್ನ ಪುಟ್ಟಕ್ಕನಿಗೆ ಕೋಪ ಬಂದಿದೆ. ಓಕೆ ಓಕೆ ಓಕೆ, ನಿಂಗೂ ಬೇಕು ಫೇಶಿಯಲ್. ರೆಡಿ. ಹಾಂ, ಲೆಟ್ಸ್ ಬಿಗಿನ್. ಲೆಟ್ಸ್ ಬಿಗಿನ್ ಪಲ್ಲೆ. ಎಸ್, ಅವಳಿಗೂ ಫೇಶಿಯಲ್ ಮಾಡ್ಬೇಕಂತೆ. ಬಟ್ ನಾನು ಹೇಳ್ತಿದ್ದೀನಿ ಅವಳಿಗೆ ಫೇಶಿಯಲ್ ಬೇಡ ಅಂತ. ಅವಳು ಇನ್ನೂ ಮಗು ಪುಟ್ಟ ಇರುತ್ತೆ ಬಾಬೆ. ಸೊ ನಾನಿವಾಗ ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಮಿಲ್ಕ್ ತಗೊಂಡಿದ್ದೀನಿ. ಸೊ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕಾಟನಲ್ಲಿ ಡಿಪ್ ಮಾಡಿ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ. ಇದು ಮಿಲ್ಕ್ ಫಾರ್ ಕ್ಲೆನ್ಸಿಂಗ್. ಡರ್ಟಿ ಎಲ್ಲ ಇದ್ದರೆ ತೆಗಿಯುವ. ಮೆಸ್ಸಿ. ಇದಕ್ಕೆ ಹೇಳೋದು ಹೆಣ್ಮಕ್ಳು ಇರ್ಬೇಕು ಅಂತ ಅಲ್ಲ. ಅಮ್ಮನ ಕಾಪಿ ಮಾಡ್ತಾರೆ. ಸಾಕು ಸಾಕು ನಿಂಗೆ ಸಾಕು. ಸೊ ಇದನ್ನು ಚೆನ್ನಾಗಿ ಟ್ಯಾಪ್ 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 ಕ್ಲೆನ್ಸ್ ಮಾಡ್ಕೋತಾ ಇದ್ದೀನಿ ಮಿಲ್ಕಿಂದ. ಇದು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಡೋದು. ಜಾಸ್ತಿ ಬಜೆಟಲ್ಲೆಲ್ಲ ಪಾರ್ಲರ್ಗೆ ಹೋಗಿ ಇಷ್ಟು ಸುರಿದು ಆಮೇಲೆ ಸ್ಕಿನ್ ಹಾಗಾಯಿತು ಹೀಗಾಯಿತು ಅನ್ನೋದಕ್ಕಿಂತ ಇದು ನ್ಯಾಚುರಲ್ ಆಗಿ, ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಇದರಲ್ಲಿ. ಸೊ ಇವಾಗ ಕ್ಲೆನ್ಸಿಂಗ್ ರೆಡಿ ಆಯಿತು. ಸೊ ನೆಕ್ಸ್ಟು ಸ್ಕ್ರಬ್. ಸ್ಕ್ರಬ್ ಕ್ಲೆನ್ಸಿಂಗ್ ಎಲ್ಲ ಆದಮೇಲೆ ನನ್ನ ಫೇಸ್ನ ವಾಶ್ ಮಾಡ್ಕೊಂಡು ಬಂದೆ. ಪಾರ್ಲರ್ ಆದರೆ ನಿಮಗೆಲ್ಲ ಕೂತಲ್ಲೇ ಮಾಡ್ತಾರೆ, ಬಟ್ ಮನೇಲಿ ನಾವೇ ಹೋಗಿ ವಾಶ್ ಮಾಡ್ಕೊಂಡು ಬರಬೇಕು. ಸೊ ಇವಾಗ ವೆಟ್ ಫೇಸ್ ಇದೆ, ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ವೆಟ್ ಫೇಸ್ ಇದೆ, ಇದಕ್ಕೆ ನಾನು ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ಕ್ರಬ್ಬಿಗೆ ಟೊಮೆಟೊ ಸ್ಲೈಸ್ ಆ್ಯಂಡ್ ಅದಕ್ಕೆ ಶುಗರ್, ಕ್ರಿಸ್ಟಲ್ ಶುಗರ್ ಮತ್ತು ಹನಿ ಹಾಕ್ಕೊಂಡಿದ್ದೀನಿ, ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಹಾಂ, ನಮ್ಮ ಪುಟ್ಟಕ್ಕನೂ ಇದ್ದಾಳೆ, ಅವಳಿಗೂ ಫೇಶಿಯಲ್ ಎಲ್ಲ ನಾನು ಯಾವ ಥರ ಮಾಡ್ತೀನಿ ಅದೇ ಥರ ಅವಳು ಮಾಡಬೇಕಂತೆ. ಆ್ಯಕ್ಚುಲಿ ನಾನು ಅವಳಿಗೆ ಟೊಮೆಟೊ ಸ್ಲೈಸ್ ಮಾತ್ರ ಕೊಟ್ಟಿದ್ದೀನಿ, ಅದಕ್ಕೆ ಅವಳಿಗೆ ಟೊಮೆಟೊ ಸ್ಲೈಸ್ ಮಾತ್ರ ಕೊಟ್ಟಿದ್ದೀನಿ. ಅದಕ್ಕೆ ನಾನು ಶುಗರ್ ಮತ್ತು ಹನಿನ ಆ್ಯಡ್ ಮಾಡಲಿಲ್ಲ ಅವಳಿಗೆ. ಅವಳದು ಸೆನ್ಸಿಟಿವ್ ಸ್ಕಿನ್, ಸೊ ಅದೆಲ್ಲ ಬೇಡ ಅಂತ, ಅದು ಅವಳಿಗೆ ಗೊತ್ತಿಲ್ಲ. ಸೊ ಇದು ನಾನೀಗ ಸ್ಕ್ರಬ್ ಮಾಡ್ಕೊತೀನಿ. ವೆಟ್ ಫೇಸ್ ಮೇಲೆ
ಸ್ಲೋಲಿ ಸ್ಕ್ರಬ್ ಮಾಡ್ಕೊತಿದ್ದೀನಿ ಜಸ್ಟ್ 1 ಮಿನಿಟ್. ಅದು ಪಿಂಪಲ್ ಎಲ್ಲ ಇದ್ದರೆ ನೀವು ಶುಗರ್ನ ಸ್ಕಿಪ್ ಮಾಡಬೇಕು. ತುಂಬ ಹಾರ್ಡಾಗಿ ರಬ್ ಮಾಡಬಾರ್ದು, ಸಾಫ್ಟಾಗಿ ರಬ್ ಮಾಡಬೇಕು. ಸ್ಕ್ರಬ್ ಮಾಡಿ ಟೊಮೆಟೊ ಫಾರ್ ಗ್ಲೋವಿಂಗ್, ಶುಗರ್ ಪೋಸ್ ಎಲ್ಲ ಓಪನ್ ಮಾಡೋದಕ್ಕೆ ಸ್ಕ್ರಬ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹನಿ ಫಾರ್ ಸಾಫ್ಟ್ನೆಸ್. ಸ್ಲೋಲಿ 1 ಮಿನಿಟ್ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಈ ಪೋಸ್ ಓಪನ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀನಿ. ಈ ಕಡೆ ಬಾ, ಈ ಕಡೆ ನೀನು ಕಾಣಬೇಕಲ್ಲ ವೀಡಿಯೋದಲ್ಲಿ. ನೆಕ್ಕಲಲ್ಲಿ ಮೇಕಪ್ಪೆಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ನೋಸ್ ಹತ್ರ ಗಿಚ್ಚಿನ ಇದೆಲ್ಲ ನಾವು ಜಾಸ್ತಿ ಪ್ರಿಪೇರ್. ಸೊ ಇವಾಗ 1 ಮಿನಿಟಲ್ಲಿ ಸ್ಕ್ರಬ್ ಮಾಡಿದ್ದೀನಿ ನೋಡಿ. ಟೊಮೆಟೊ, ಹನಿ ಮತ್ತು ಶುಗರ್. ಟೊಮೆಟೊ ಫಾರ್ ಗ್ಲೋವಿಂಗ್ ಸ್ಕಿನ್, ಶುಗರ್ ಪೋಸ್ ಓಪನ್ ಮಾಡೋದಕ್ಕೆ, ಆ್ಯಂಡ್ ಹನಿ ಸಾಫ್ಟ್ನೆಸ್ಸಿಗೆ. ಆಯಿತಾ? ಓಕೆ. ಸೊ ನೆಕ್ಸ್ಟು ಸ್ಟೀಮ್. ಫೇಸ್ನ ವಾಶ್ ಮಾಡ್ಕೊಂಡು ಸ್ಟೀಮ್ ತಗೋತಾ ಇದ್ದೀನಿ. ಸ್ಟೀಮ್ಗೆ ನಾನು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡು ಆಮೇಲೆ ಹಾಗೆ ಸ್ಟೀಮ್ ತಗೋತೀನಿ. ನನ್ನ ಹತ್ರ ಸ್ಟೀಮರ್ ಇಲ್ಲ, ಸೊ ಹಾಗೆ ಯೂಸ್ ಮಾಡಿ. ಸ್ಟೀಮ್ ತೊಗೊಂಡಿದ್ದೀನಿ. ಇವಾಗ ಸ್ಟೀಮ್ ಯಾಕೆ ತೊಗೋಬೇಕು ಅಂದರೆ ಪೋಸ್ ಓಪನ್ ಆಗುತ್ತೆ. ಸೊ ಆವಾಗ ನಾವು ನೆಕ್ಸ್ಟ್ ಅಪ್ಲೈ ಮಾಡೋ ಫೇಸ್ ಮಾಸ್ಕ್ ಫೇಸ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಸೊ ನಮ್ಮ ಪುಟ್ಟಕ್ಕನೂ ಸ್ಟೀಮ್ ತೊಗೊಂಡಿದ್ದಾಳೆ. ಆ್ಯಕ್ಚುಲಿ ಅವಳಿಗೆ ಸ್ಟೀಮ್ ಕೊಟ್ಟಿಲ್ಲ, ಕೋಲ್ಡ್ ವಾಟರ್ ಸುಮ್ಮನೆ ಪಾತ್ರೆಯಲ್ಲಿ ಹಾಕ್ಕೊಟ್ಟೆ, ಅದ್ರಲ್ಲಿ ಆಗ್ತಾಯಿತ್ತು ಅಷ್ಟೇ. ಅದೇ ಅವಳಿಗೆ ಸ್ಟೀಮ್ ಅಂದ್ಕೊಂಡಿದ್ದಾಳೆ. ಸೊ ನೆಕ್ಸ್ಟ್ ಅಪ್ಲೈ ಮಾಡೋಣ, ಫೇಸ್ ಮಾಸ್ಕ್ ಅಪ್ಲೈ ಮಾಡೋಣ. ಸೊ ಸ್ಟೀಮ್ ಎಲ್ಲ ಆಯಿತು. ನೆಕ್ಸ್ಟ್ ಫೇಸ್ ಮಾಸ್ಕ್ ಅಪ್ಲೈ ಮಾಡೋಣ. ನಾನಿಲ್ಲಿ ಫೇಸ್ ಮಾಸ್ಕಿಗೆ ಮಮ್ಮಸ್ ಮಿನಿ ನಂದೇ ಕಾಪಿ ಮಾಡ್ತಾಳೆ. ಇವಾಗ ನಾನು ಫೇಸ್ ಮಾಸ್ಕಿಗೆ ಒಂದು ಬನಾನಾ, ಒಂದು ಬಾಳೆಹಣ್ಣು ಮತ್ತು ಒಂದು 4 ಪೀಸ್ ಪಪಾಯ ತೊಗೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫ್ರೂಟ್ ಫೇಶಿಯಲ್ ಇವಾಗ ನಾನು ಮಾಡ್ತಾ ಇರೋದು. ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ. ನೀನಲ್ಲಿ ಇದೆ ಅಂದರೆ ಸೊ ನನ್ನ ಹತ್ರ ಬ್ರಷ್ ಎಲ್ಲ ಇಲ್ಲ, ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಫೇಸ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಹೇಳೋಕೆ ಬರ್ತಿದ್ದೆ, ಇದಕ್ಕೆ ನಾನು ಜೇನುತುಪ್ಪನೂ ಆ್ಯಡ್ ಮಾಡಿದ್ದೀನಿ. ಆಯಿತಾ? 1 ಸ್ಪೂನ್ ಜೇನುತುಪ್ಪನೂ ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ಸ್ಕ್ರಬ್ಗೂ ಜೇನುತುಪ್ಪ ಆ್ಯಡ್ ಮಾಡಿದ್ದೀನಿ, ಆ್ಯಂಡ್ ಇದಕ್ಕೂ ಜೇನುತುಪ್ಪ ಆ್ಯಡ್ ಮಾಡಿದ್ದೀನಿ. ಪಪಾಯ ಈ ಬಿಸಿಲಿಗೆ ಹೋದರೆ ಟ್ಯಾನ್ ಆಗೇ ಆಗುತ್ತೆ, ಸೊ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬನಾನಾ ಫಾರ್ ಮಾಯ್ಶ್ಚರೈಸು, ಮತ್ತು ಹನಿ, ಜೇನುತುಪ್ಪ ಅಫ್ಕೋರ್ಸ್ ಆವಾಗೂ ಹೇಳಿದ್ದು, ಇವಾಗಲೂ ಅದೇ, ಸಾಫ್ಟ್ನೆಸ್, ಸ್ಕಿನ್ ಗ್ಲೋ ಆಗುತ್ತೆ. ಸೊ ಇದು ನ್ಯಾಚುರಲ್ ಆಗಿ ನೀವು ಮನೇಲೇ ಮಾಡ್ಕೊಳ್ಳೋ ಅಂಥ ಫೇಸ್ ಪ್ಯಾಕ್. ನಮ್ಮ ಪುಟ್ಟಕ್ಕ ನೋಡಿ ಎಷ್ಟು ಗ್ಲೋ ಆಗ್ತಿದ್ದಾಳೆಲ್ಲ, ಚೆನ್ನಾಗಿ ಕಾಣಿಸ್ತಿದ್ಯಾ, ಶೋಕ್ತು ಜ್ವರಿ ರವ. ಸೊ ಇದು ನ್ಯಾಚುರಲ್ ಆಗಿ, ಸುಮ್ಮನೆ ಪಾರ್ಲರ್ಗೆ ಹೋಗಿ ಒಂದಿಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಆಮೇಲೆ ಅದರಿಂದ ಸ್ಕಿನ್ ಹಾಗಾಯಿತು ಹೀಗಾಯಿತು ಅಂತ ಹೇಳೋ ಬದಲು ಮನೇಲಿ ಈ ಥರ ಎಲ್ಲ ಒಂದು ಸಿಂಪಲಾಗಿ ಫೇಸ್ ಪ್ಯಾಕ್ ಫೇಶಿಯಲ್ ಎಲ್ಲ ಮಾಡಿಕೊಂಡ್ರೆ ಬಾಜಿ. ಸೊ ಇದು ಆಫ್ಟರ್ ಫೇಸ್ ವಾಶ್. ಆ್ಯಂಡ್ ಎಂತ ಗೊತ್ತಾ, ಬ್ಲೀಚ್ ಥರ ಇಮಿಡಿಯೇಟ್ ಗ್ಲೋ ಕೊಡಲ್ಲ ಫೇಶಿಯಲ್, ಬಟ್ ಈ ಥರ ಮನೇಲಿ ವೀಕ್ಲಿ ಒನ್ಸ್ ಈ ಥರ ಫ್ರೂಟ್ ಫೇಶಿಯಲ್ ಮಾಡೋದ್ರಿಂದ ಸ್ಕಿನ್ ಹೆಲ್ದಿಯಾಗಿರುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಮನೇಲಿ. ಆ್ಯಂಡ್ ಲಾಸ್ಟಲ್ಲಿ ನಾನು ಅವಾಗ ಸ್ಟೀಮ್ ತೊಗೊಂಡಿದ್ದೆ, ಪೋಸ್ ಓಪನ್ ಆಗಿ, ಆಮೇಲೆ
ಪೋಸ್ ಓಪನ್ ಆಗಬೇಕು ಯಾಕಂದರೆ ನಮಗೆ ಫೇಸ್ ಪ್ಯಾಕ್ ಚೆನ್ನಾಗಿ ಅಪ್ಲೈ ಮಾಡುವಾಗ ಚೆನ್ನಾಗಿ ವರ್ಕ್ ಆಗಬೇಕು. ಸೊ ಇವಾಗ ನಾನು ಐಸ್ ಕ್ಯೂಬ್ ಸ್ಕಿನ್ನಿಗೆ ರಬ್ ಮಾಡ್ತಾ ಇದ್ದೀನಿ, ಇದು ಪೋಸ್ ಕ್ಲೋಸ್ ಆಗೋದಕ್ಕೆ. ಸೊ ನಾನು ಡೈರೆಕ್ಟಾಗಿ ಐಸ್ ಕ್ಯೂಬ್ನ ರಬ್ ಮಾಡ್ತಾ ಇಲ್ಲ, ನಾನೊಂದು ಬಟ್ಟೆಯಲ್ಲಿ ಇದನ್ನು ಮಾಡ್ಕೊಂಡು ಐಸ್ ಕ್ಯೂಬ್ನ ರಬ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್. ಆ್ಯಕ್ಚುಲಿ ಇದು ವರ್ಕ್ ಆಗ್ತಾ ಇಲ್ಲ, ನಾನು ಹೀಗೆ ಡೈರೆಕ್ಟ್ ರಬ್ ಮಾಡಲ ಅಂತ. ಈ ಕಡೆ ಬಾ, ವಿಡಿಯೋ ಕಾಣಿಸ್ಕೋತಿಲ್ಲ. ಚಿನ್ನಿ ಜಾಸ್ತಿ ಪಾಡು ಚಿನ್ನಿ, ಕೈ ಸಾಪುಜಿ ಐಸ್ ಪೀಸ್ ಹಾಪುಜಿ. ಆ್ಯಕ್ಚುಲಿ ಅವಳಿಗೆ ಐಸ್ ಅಷ್ಟು ಸೆಟ್ ಹಾಕಲ್ಲ, ಬೇಡ ಅಂದರೆ ಕೇಳಲ್ಲ ಅವಳು ನನ್ನ. ಸಾಕು 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 ಬೇಡ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನಗೂ ನನ್ನ ಪುಟ್ಟಕ್ಕಂಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಚಿನ್ನಿ ನಿಂಗೇನಾದರೂ ಹೇಳಬೇಕಾ? दादा पनीर उंडा पल्ले लाइक करो, हां लाइक करो, शेयर करो, लाइक करो, सब्सक्राइब करो, थैंक यू थैंक यू थैंक यू।